ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಇವತ್ತಿನ ದಿನ ನಾನು ನಾಟಿ ಕೋಳಿ ಸಾರು ಹಾಗೆ ಕಾಯನನ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ರೆಸಿಪಿನ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ತುಂಬ ಟೆಂಪ್ಟಿಂಗಾಗಿ ಕಾಣ್ತಿದೆ ಕಾಯನ್ನ ಮತ್ತು ನಾಟಿ ಕೋಳಿ ಸಾಂಬಾರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಸೊ ಶುರು ಮಾಡೋಣ. ಈಗ ದೊಡ್ಡ ತಳ ಇರೋ ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಂಬಿಟ್ಟು ಪಲಾವ್ ಎಲೆನ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ಹಾಲನ್ನು ಹಾಕ್ಕೊಳ್ಳಿ. ಕಾಯಿ ಹಾಲು ಹೆಂಗಪ್ಪ ಮಾಡೋದು ಅಂತೀರಾ? ಕಾಯಿನ ಚೆನ್ನಾಗಿ ತುರ್ಕೊಂಬಿಟ್ಟು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಅದರ ರಸ ತೆಗೆದಿಟ್ಕೊಳ್ಳಿ. 2-3 ಸತಿ ರಸನ ತೆಗೀರಿ. ನಂತರ ಇಲ್ಲಿ ನಾನು ಕಾಯಿ ರಸನ ಹಾಕ್ಕೊತಿದ್ದೀನಿ. ನೋಡಿ, ಕಾಯಿ ರಸ ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಯುವ ಸಮಯದಲ್ಲಿ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಕ್ಕಿನ ಹಾಕ್ಬಿಡೋಣ. ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಉಪ್ಪು ಜಾಸ್ತಿ ಹಾಕೋದ್ರಿಂದ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಉಪ್ಪು ಅನ್ನಿಸ್ಬೋದು. ಸ್ವಲ್ಪ ಅನ್ನಕ್ಕೆ ಹೇಗೆ ಉಪ್ಪು ಹಾಕ್ತಿರೋ ಆ ರೀತಿ ಉಪ್ಪು ಹಾಕ್ಕೊಳ್ಳಿ. ನಾನು ಚೆನ್ನಾಗಿ ಅಕ್ಕಿನ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೆ. ಒಂದು 5 ಮಿನಿಟ್ಸ್ ಇಟ್ಕೊಳ್ಳಿ ಸಾಕು. ನಂತರ ಇದನ್ನು ಕಾಯಿ ರಸದೊಳಗಡೆ ಅಕ್ಕಿನ ಹಾಕ್ಬಿಟ್ಟು ಬೇಯೋಕ್ಕೆ ಬಿಟ್ಬಿಡಬೇಕು. ನೀವು ಜಾಸ್ತಿ ಉರಿನ ಕೊಡಬೇಡಿ ಗೈಸ್, ಯಾಕಂದರೆ ಇದು ನೀರಲ್ಲ, ನೀರು ಥರ ಅನ್ನ ಚೆನ್ನಾಗಾಗಲ್ಲ, ಅಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು ಕಡಿಮೆ ಉರಿಲಿ ತಟ್ಟೆ ಮುಚ್ಚಿ ಅದಕ್ಕೆ ಭಾರವಾದ ಏನಾದರೂ ವಸ್ತು ಇದ್ದರೆ ಇಟ್ಟು ಚೆನ್ನಾಗಿ ಬೇಯಿಸಬೇಕು. ನಂತರ ಇಲ್ಲಿ ಕಾಯನ್ನು ಆಗಿದೆ. ಇಲ್ಲಿ ಸಾಂಬಾರಿಗೆ ಏನೇನು ತೊಗೊಂಡಿದ್ದಾರೆ ನೋಡ್ಬೋದು. ಕಾಯನ್ನು ನಾನು ಮಾಡಿದ್ದೀನಿ, ಸಾಂಬಾರನ್ನ ನಮ್ಮ ಅತ್ತೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಎಲ್ಲನೂ ಮೊದಲು ಹಾಕ್ಕೊಂಡು ಹುರ್ಕೊತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಹುರ್ಕೊತಿದ್ದಾರೆ. ಈ ರೀತಿ ಸಣ್ಣ ಉರಿಲಿ ಹುರ್ಕೊಬೇಕಾಗುತ್ತೆ. ಸೊ ಈಗ ನಾವು ಇಲ್ಲಿ ಟೊಮೊಟೊನ ಸೇರಿಸ್ಕೊತಿದ್ದೀವಿ. ಮೊದಲೇ ಟೊಮೊಟೊನ ಸೇರಿಸ್ಕೊಬೇಡಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಟೊಮೊಟೊನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಟೊಮೊಟೊ ತುಂಬ ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದಾರೆ, 2 ಈರುಳ್ಳಿ, ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು. ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಹಾಕೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದು 3-4 ಹಾಕ್ಕೊಳ್ಳಿ ಸಾಕು. ನಮ್ದು ಇಲ್ಲಿ ಖಾರ ಇದೆ ಮೆಣಸಿನ್ಕಾಯಿ, ಸೊ ಹಾಗಾಗಿ ನಾವು 3 ಹಾಕ್ಕೊಂಡಿದ್ದೀವಿ. ಈಗ ನೋಡ್ತಾ ಇರ್ಬೋದು ಗೈಸ್, ಮಸಾಲೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ಜಾಸ್ತಿನೂ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಮೀಡಿಯಮ್ ಫ್ರೈ ಆಗಿದ ತಕ್ಷಣ ತೆಗೆದುಬಿಡಿ, ಯಾಕಂದರೆ ಇದನ್ನೇ ಮತ್ತೆ ಎಣ್ಣೆಲ್ಲೂ ಹುರಿತೀವಿ. ಹಾಗಾಗಿ ಈಗ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ, ನೋಡಿ ನಾನು ಯಾವ ನೀರನ್ನು ಹಾಕಿಲ್ಲ, ಸಾಕು. ಈಗ ರುಬ್ಬಕ್ಕೆ ಹಾಕಿರೋ ಅಷ್ಟು ನೀರೇ ಸಾಕು ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದು ನೋಡಿ, ಲಾಸ್ಟಿಗಾದರೂ ಹಾಕೊಬೋದು, ಇಲ್ಲ ಒಗ್ಗರಣೆ ಸ್ಟಾರ್ಟಿಂಗಲ್ಲಾದರೂ ಹಾಕೊಬೋದು ಸೊಪ್ಪು. ಇಲ್ಲಿ ನಾನು ಕಾಯಿ, ಕಡಲೆ, ಅಂದರೆ ಸಾಂಬಾರಿಗೆ ಏನೇನು ಬೇಕು ಕಾಯಿ ಇದು ರುಬ್ಕೊಳ್ಳೋಣ ಅಂತ ಕಾಯಿ, ಕಡಲೆ, ಗಸಗಸೆ ಎಲ್ಲನೂ ಹಾಕ್ಕೊಂಡು ರುಬ್ಕೊತಿದ್ದೀವಿ. ನೀವು ಚಕ್ಕೆ ಲವಂಗ ಪೌಡ್ರ್ ಇದ್ದರೂ ಹಾಕೊಬೋದು. ಹಾಗಾಗಿ ರುಬ್ಕೊಂಡು ಚೆನ್ನಾಗಿ ಈಗ ಸ್ವಲ್ಪ ಎಣ್ಣೆ ಬಿಡಿ. ಇದಕ್ಕೆ ಯಾವ ಈರುಳ್ಳಿ, ಟೊಮೊಟೊ ಏನೂ ಕಟ್ ಮಾಡೋಕ್ಕೋಗ್ಬೇಡಿ ಗೈಸ್. ಡೈರೆಕ್ಟಾಗಿ ಎಣ್ಣೆಗೆ ಮಸಾಲೆನ ಕಟ್ ಹಾಕ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಏನಾದರೂ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ಗೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಕೊಂಬಿಡ್ಬೇಕು. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ನ ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡಿರೋ ಚಿಕನ್ನ, ಇದು ಮನೆಯಲ್ಲೇ ಕ್ಲೀನ್ ಮಾಡಿರೋ ಚಿಕನ್ನು, ಹಾಗಾಗಿ ತುಂಬ ರುಚಿ ಇರುತ್ತೆ. ಈಗ ನಾವು ಆ ಮಸಾಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲಿವರೆಗೆ ಫ್ರೈ ಮಾಡಬೇಕು ಅಂದರೆ ನೀರೆಲ್ಲ ಬಿಟ್ಕೊಂಡು ಅದು ನೀರು ಸಿಯೋವರೆಗೆ. ಈಗ ನಾನು ಆ ಬಟ್ಲಲ್ಲಿ ಕಲಸಿಟ್ಕೊಂಡಿರ್ತಕ್ಕಂಥ ಮಟನ್ ಮಸಾಲೆ, ಅಂದರೆ ಖಾರ ಪುಡಿ, ಸಾಂಬಾರು ಪುಡಿನ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಎಣ್ಣೆ ಬಿಡೋವರೆಗೂ ಅದನ್ನು ಬೇಯೋದಕ್ಕೆ ಬಿಟ್ಟುಬಿಡಬೇಕು. ಈ ರೀತಿ ಬೇಯ್ದ ಮೇಲೆ ನಾವು ಇದಕ್ಕೆ ಕಾಯಿ ಮಸಾಲೆನ ಹಾಕಬೇಕು.
ಆಗಲೇ ತೋರಿಸಿದ್ನಲ್ವಾ, ಆ ಕಾಯಿ ಮಸಾಲೆ ರುಬ್ಕೊಂಡು ಇಟ್ಕೊಂಡು ತುಂಬ ನುಣ್ಣಗೆ ರುಬ್ಬಬೇಕು. ಆ ಮಸಾಲೆನ ಈ ಸಾಂಬಾರಿಗೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕು, ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ ಸಾಂಬಾರು, ಕೆಲವರು ಗಟ್ಟಿಗೆ ಇಷ್ಟಪಡ್ತಾರೆ. ಹಾಗಾಗಿ ನಿಮ್ಮ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನಾವು ಎಷ್ಟು ನೀರು ಹಾಕ್ಕೊತಿದ್ದೀವಿ ಅಂತ. ಒಂದು 3 ಸಲ ಹಾಕ್ಕೊತಿದ್ದೀವಿ. ಅದೇ ಮಸಾಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದೇ ಮಸಾಲೆ ಹಾಕ್ಕೊಳ್ಳಿ. ಮಸಾಲೆ ವೇಸ್ಟ್ ಮಾಡಿಬಿಡಿ ಗೈಸ್. ನೋಡ್ತಾ ಇರ್ಬೋದು, ಈಗಲೇ ನೋಡಿ ಕುದಿದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಈಗ, ಸಾಂಬಾರು ಎಷ್ಟು ತೆಳುವಾಗಿರಬೇಕು ಅಂತ. ಇಲ್ಲಿ ನೋಡಿ ಒಂದು ಅರ್ಧ ಹಿಡಿ ಉಪ್ಪು ಹಾಕ್ತಿದ್ದಾರೆ. ಅಂದರೆ ನಾವೆಲ್ಲ ಏನು ಮಾಡ್ತೀವಿ, ಸ್ಪೂನಲ್ಲಿ ಹಾಕ್ತೀವಿ. ಇವ್ರಿಗೆ ಹಂಗಲ್ಲ, ಯಾವ ಟೇಸ್ಟು ನೋಡಲ್ಲ, ಏನು ನೋಡಲ್ಲ, ಹಾಗೆ ಹಾಕ್ಬಿಡ್ತಾರೆ. ಸೊ ಅದು ಕರೆಕ್ಟಾಗೇ ಇರುತ್ತೆ ಗೈಸ್, ಏನು ಯೋಚನೆ ಮಾಡೋಂಗಿಲ್ಲ, ಉಪ್ಪೆಲ್ಲ ಕರೆಕ್ಟಾಗೇ ಇರುತ್ತೆ. ಸೊ ಒಂದು ಅರ್ಧ ಹಿಡಿ ಉಪ್ಪು ಹಾಕ್ತಿದ್ದಾರೆ. ನಿಮಗೆ ಇಡೀ ಗೊತ್ತಾಗಿಲ್ಲ ಅಂದರೆ ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಳತೆನ ಕರೆಕ್ಟಾಗಿ ಮಾಡಿಕೊಂಡ್ರು. ಈಗ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋದು. ಸೊ ಇದು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ವಿಷಲೇನು ಹೊಡೆಸ್ಬೇಡಿ, ಒಂದು ವಿಷಲ್ ಸಾಕು. ಒಂದು ವಿಷಲ್ ಹೊಡೆಸಿದ್ರೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಬೆಂದಿದೆ ಅಂತ, ತುಂಬ ಚೆನ್ನಾಗಿ ಬೆಂದಿದೆ. ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನೀವೇನು ಎಕ್ಸ್ಟ್ರಾ ಚಿಕನ್ ಮಸಾಲೆ ಆಗಿರ್ಬೋದು, ಫ್ರೈ ಮಸಾಲೆ ಏನು ಹಾಕ್ಬೇಡಿ. ಇದು ದೇಸಿ ಸಾಂಬಾರು, ಹಾಸನ್ ಸ್ಟೈಲ್ ಸಾಂಬಾರಿದು. ನೋಡಿ ಇಲ್ಲಿ ನಾನೊಂದು ಬೌಲ್ ಇಟ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಥಿಂಗ್. ಇದು ಒಂದು ಬೌಲಲ್ಲಿ ಸಾಂಬಾರು ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್. ಇದನ್ನು ಬೇಕಾದ್ರೆ ಟ್ರೈ ಮಾಡಿ. ಯಾರಾದರೂ ಹೆಚ್ಚಿಗೆ ಬಾಣಂತಿಯರಿಗೆ ಕೊಡ್ತಾರೆ ಮತ್ತು ಮಕ್ಕಳಿಗೆ ಕೊಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಹಾಕ್ಕೊತಿದ್ದೀನಿ ಬೆಣ್ಣೆ. ನಾನಿಲ್ಲಿ 2 ಸಲ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂದ್ಬಿಡ್ತೀನಿ. ನೀವು ಇದನ್ನು ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ. ಸಾಂಬಾರಲ್ಲಿ ಕಾಯನ್ನು ಹಾಗೆ ನೋಡಿ ಇಲ್ಲಿ ಮಟನ್ನು, ಚಿಕನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್.